ವೀರರಲ್ಲಿ ವೀರ ಮಹಾವೀರ. ಮಹಾವೀರ ಅಂದ್ರೆ ಮಹಾನ್ ವೀರ ವ್ಯಕ್ತಿ ಅವನು. ಅದಕ್ಕೆ ಹನುಮಾನ್ ನಿಮಗೆ ಗೊತ್ತಿದೆ ಹೆಂಗೆ ಲಂಕಾಗೆ ಜಂಪ್ ಮಾಡ್ಕೊಂಡು ಹೋಗ್ತಾರೆ. ಓಕೆ, ವೀರ. ಅಷ್ಟೊಂದು ಶಕ್ತಿ ಯಾರು ಅಲ್ಲಿ ಇಲ್ಲ ಅಂತ. ಈ ಶ್ರೀ ಮಂದಿರ ಏನಿದೆ, ಈ ಜಗನ್ನಾಥ ಮಂದಿರಿಗೆ ಏನಂತ ಕರೀತಾರೆ ಅಂದ್ರೆ ಶ್ರೀ ಮಂದಿರ ಅಂತ ಕರೀತಾರೆ. ಯಾಕಂದ್ರೆ ಶ್ರೀ ಕ್ಷೇತ್ರ ಇದು, ಜಗನ್ನಾಥ ಇದ್ದಾನೆ ಅಲ್ಲಿ. ಬಟ್ ಆದ್ರೂ ಕೂಡ ಈ ಮಂದಿರಕ್ಕೆ ಶ್ರೀ ಮಂದಿರ ಅಂತಾನೆ ಕರೆಯುವುದು. ಯಾಕಂದ್ರೆ ಲಕ್ಷ್ಮಿ, ಶ್ರೀ ಕ್ಷೇತ್ರ, ಲಕ್ಷ್ಮಿ ಕನೆಕ್ಟ್ ಇರುತ್ತೆ. ಇವು ಕೂಡ ನೀವು ಜಗನ್ನಾಥ ಮಂದಿರ ಅನ್ನೋದಕ್ಕಿಂತ ಈ ದೇವಸ್ಥಾನ ಫೇಮಸ್ ಹೆಸರು ಯಾವ ಹೆಸರಿನಿದೆ ಅಂದ್ರೆ ಶ್ರೀ ಮಂದಿರ ಅಂತ ಅದರಲ್ಲಿ ಅದರಿಂದ ಫೇಮಸ್ ಇದೆ. ಇಲ್ಲಿ ಎಲ್ಲಾ ದಿಕ್ಕಿನಲ್ಲಿಯೂ ಬೇರೆ ಬೇರೆ ಜಾಗದಲ್ಲಿ ಹನುಮಾನ ಕುತ್ಕೊಂಡಿದ್ದಾನೆ. ಓಕೆನಾ? ಅವನಿಗೆ ಬೇರೆ ಬೇರೆ ಹೆಸರಿದೆ. ನಾನು ಮುಂದೆ ಒಂದೊಂದು ಹೆಸರು ಹೇಳ್ತೇನೆ. ಒಂದು ಹನುಮಾನ್ ಇದ್ದಾನೆ, ಅದನ್ನ ನೀವು ಲಾಸ್ಟ್ ಟೈಮ್ ಕೇಳಿದ್ರಿ, ನಾನು ಕತೆ ಎಲ್ಲ ಹೇಳುವಾಗ ಕೇಳಿದ್ರ ಏನದು? ಬೇಡಿ ಹನುಮಾನ. ಓಕೆ, ಅದನ್ನೇ ಹೇಳ್ತೇನೆ ಈಗ, ನೀವು ನೆನಪು ಮಾಡಿದ್ರಿ ಅಂತ ಅದನ್ನೇ ಹೇಳ್ತೇನೆ. ಬೇಡಿ ಹನುಮಾನ್ ಅಂತ ಇದ್ದಾನೆ. ಈ ಬೇಡಿ ಹನುಮಾನ್ ಯಾರಂದ್ರೆ, ಬೇಡಿ ಅಂದ್ರೆ ಕಟ್ ಹಾಕುದು. ಓಕೆ, ಎಲ್ಲರಿಗೂ ಗೊತ್ತಿದೆ. ಯಾವಾಗ ಇಲ್ಲಿ ಹನುಮಾನ ಏನನ್ನ ಇಲ್ಲಿ ರಕ್ಷಣೆ ಮಾಡ್ಲಿಕ್ಕೆ ಅವನಿದ್ದಾನೆ. ಎಸ್ಪೆಷಲಿ ಸಮುದ್ರದ ಅಲೆಗಳು ಏನು ಬರ್ತವೆ ಅದಕ್ಕೆ ಸಂಬಂಧ ಇರೋದು. ಎರಡು ಹನುಮಾನ್ ಇದ್ದಾರೆ ಅಲ್ಲಿ, ಒಂದು ಕಾನ್ಪಾಟ ಹನುಮಾನ್, ಇನ್ನೊಬ್ನು ಬೇಡಿ ಹನುಮಾನ್. ಈ ಬೇಡಿ ಹನುಮಾನ ಜಗನ್ನಾಥ ಇಲ್ಲಿ ಸೇವೆ ಮಾಡ್ಕೊಂಡು ಇರ್ತಾನೆ. ಓಕೆ, ಜಗನ್ನಾಥ ಅವನಿಗೆ ಸೇವೆ ಕೊಟ್ಟಿರ್ತಾನೆ. ಆದ್ರೆ ಈ ಕೃಷ್ಣನ ಸೇವೆಯಲ್ಲಿ ತೊಡಗಿದ್ರು ಕೂಡ ಆಕ್ಚುಲಿ ನೀವು ನೋಡಿ, ಹನುಮಾನನಿಗೆ ಅತಿ ಪ್ರಿಯವಾದಂತಹ ಆರಾಧ್ಯ ದೇವರು ಯಾರು ಹೇಳಿ? ಶ್ರೀರಾಮಚಂದ್ರ. ಹಾಗಾಗಿ ಅವನಿಗೆ ಈ ಕೃಷ್ಣನ ಸೇವೆ ಮಾಡ್ತಾ ಇದ್ರು, ಜಗನ್ನಾಥನ ಸೇವೆ ಮಾಡ್ತಾ ಇದ್ರು, ಎಲ್ಲೋ ಒಂದ್ ಕಡೆ ಅವನ ಹೃದಯದಲ್ಲಿ ಅಯೋಧ್ಯ ರಾಮಚಂದ್ರನ ದರ್ಶನ ಮಾಡಿಬೇಕು ಅಂತ ಒಂದು ತುಂಬಾ ಆಸಕ್ತಿ ಇರುತ್ತೆ. ಹಾಗಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ದಿವಸ ರಾತ್ರಿ ಎಲ್ಲಿ ಹೋಗಿರ್ತಾರೆ ಅಂದ್ರೆ ಅಯೋಧ್ಯೆಗೆ ಹೊರಟು ಹೋಗಿರ್ತಾನ. ಎಲ್ಲಿ ಹೋಗಿರ್ತಾನೆ? ಅಯೋಧ್ಯೆಗೆ ಹೊರಟು ಹೋಗಿರ್ತಾನೆ. ಸೊ ಅಯೋಧ್ಯೆಗೆ ಹೊರಟು ಹೋಗಿರ್ತಾನೆ. ಇಲ್ಲಿ ಕೃಷ್ಣ ಹುಡುಕ್ತಾ ಇರ್ತಾನೆ ಅವನಿಗೆ, ಎಲ್ಲಿದ್ದಾನೆ, ಸೇವೆ ಬಿಟ್ಟು ಎಲ್ಲಿ ಹೋಗಿದ್ದಾನೆ ಅಂತ ಹೇಳಿ. ಅವಾಗ ಅವನು ಅಯೋಧ್ಯದಲ್ಲಿ ಹೋಗಿ ರಾಮಚಂದ್ರನ ದರ್ಶನ ಮಾಡ್ಕೊಂಡು ಹೋಗಿರ್ತಾನೆ. ಹಾಗಾಗಿ ಕೃಷ್ಣ ಏನ್ ಮಾಡ್ತಾನಂದ್ರೆ, ಅವತ್ತಿಂದ ನೀನು ಇಲ್ಲಿ ಸೇವೆ ಕೊಟ್ಟಿದ್ದು ಬಿಟ್ಟು ಎಲ್ಲೆಲ್ಲೋ ಓಡಿ ಹೋಗ್ತೀಯ ಅಂತ ಹೇಳ್ಬಿಟ್ಟು ಈ ಹನುಮಾನನ್ನ ಕಟ್ಟಿ ಹಾಕ್ತಾನೆ. ನೀನ್ ಯಾವಾಗಲೂ ಇಲ್ಲೇ ಸೇವೆ ಮಾಡ್ತಾ ಇರ್ಬೇಕು ಅಂತ ಹೇಳಿ ಜಗನ್ನಾಥ ಅವನಿಗೆ ಕಟ್ಟಿ ಹಾಕ್ತಾನೆ. ಎಲ್ಲಿ? ಜಗನ್ನಾಥಪುರಿಯಲ್ಲಿ. ಬೇಡಿ ಅಂದ್ರೆ ಕೈಗೆ ಕಟ್ಟಿ ಹಾಕೋದು, ಅವನ ಹಿಡಿದು ಕಟ್ಟಿ ಹಾಕೋದು. ಹಾಗಾಗಿ ಆ ಹನುಮಂತನಿಗೆ ಬೇಡಿ ಹನುಮಾನ್ ಅಂತ ಹೆಸರು ಬಂತು. ಓಕೆ, ಯಾರು ಕಟ್ಟಿ ಹಾಕಿದ್ರು? ಜಗನ್ನಾಥ. ಯಾಕೆ ಕಟ್ಟಿ ಹಾಕಿದ್ದ? ಹನುಮಾನ ಬಿಟ್ಟು ಬಿಟ್ಟು ಪದೇ ಪದೇ ಅವನಿಗೆ ರಾಮಚಂದ್ರ ನೆನಪಾಗಿ ಅಯೋಧ್ಯೆಗೆ ಹೋಗ್ತಿದ್ದ. ರಾಮಚಂದ್ರ ಬೇರೆ ಅಲ್ಲ, ಜಗನ್ನಾಥ್ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ಎರಡು ಒಂದೇ. ಆದ್ರೂ ಕೂಡ ಆ ರೂಪದಲ್ಲಿ ಭಗವಂತನ ಆರಾಧಿಸುವುದು ಅವನ ಏನು ರಸ, ಅದು ದಾಸ್ಯ ಭಾವದಲ್ಲಿ ಅವನು ರಾಮಚಂದ್ರನಿಗೆ ತುಂಬಾ ಆಕರ್ಷಣೆ ಇರುವುದರಿಂದ ಅವನು ರಾಮನೇ ಬೇಕು ಅವನಿಗೆ. ಇದು ಬೇಡಿ ಹನುಮಾನ್. ಅದೇ ರೀತಿ ನಿಮ್ಗೆಲ್ಲ ಗೊತ್ತಿದೆ, ಲಕ್ಷ್ಮೀ ದೇವಿಯನ್ನ ಸಮುದ್ರ ಮಂಥನ ಆದ್ಮೇಲೆ, ನಿಮ್ಗೆ ಗೊತ್ತಿದೆ ಸಮುದ್ರ ಮಂಥನ ಗೊತ್ತಾ? ಸಮುದ್ರ ಮಂಥನ ಆದ್ಮೇಲೆ ಲಕ್ಷ್ಮೀ ದೇವಿ ಸಮುದ್ರ ಮಂಥನದಿಂದ ಬರ್ತಾಳೆ ಹೊರಗೆ. ಅವಾಗ ಏನ್ ಮಾಡ್ತಾನೆ? ಕೃಷ್ಣ ಈ ಲಕ್ಷ್ಮೀ ದೇವಿಯನ್ನ ಮದುವೆ ಆಗ್ತಾನೆ. ಹಂಗಿದ್ರೆ ಸಮುದ್ರ ಮಂಥನದಿಂದ ಬಂದಿರುವಂತಹ ಸಮುದ್ರದಿಂದ ಲಕ್ಷ್ಮಿ ಬಂದಿರ್ತಾಳಲ್ವಾ, ಹಾಗಾಗಿ ಅವಳು ಸಮುದ್ರ ದೇವತೆಯ ಮಗಳು ಅಂತ ಕರೆಸ್ಕೊಳ್ತಾಳೆ ಲಕ್ಷ್ಮೀ ದೇವಿ. ಲಕ್ಷ್ಮೀ ದೇವಿಯನ್ನ ಮದುವೆ ಮಾಡಿಕೊಂಡು ಈ ಸಮುದ್ರ ತಟದಲ್ಲಿ ನೀಲಾಚಲ್ ಪರ್ವತದಲ್ಲಿ ಜಗನ್ನಾಥ ವಾಸವಾಗಿರ್ತಾನಲ್ಲ, ನಿಮ್ಗೆ ಗೊತ್ತಿದೆ ಸಮುದ್ರ ಪಕ್ಕದ ಇರೋರ್ಗೆ ಆ ಅಲೆಗಳ ಶಬ್ದ ಎಷ್ಟು ಬರುತ್ತೆ ಅಂತ. ತುಂಬಾ ರಭಸವಾದ ಅಲೆಗಳು ಬರ್ತಾ ಇರ್ತವೆ. ಈಗೂ ಸಮುದ್ರದ ಪಕ್ಕದಲ್ಲಿ ಯಾರ್ಯಾರಿದ್ರೆ ಎಲ್ಲ ಗೊತ್ತಾಗುತ್ತೆ. ರಾತ್ರಿ ಎಲ್ಲ ಜಗನ್ನಾಥನಿಗೆ ಮಲಗುವಾಗ ಡಿಸ್ಟರ್ಬ್ ಆಗ್ತಾ ಇರ್ತಿತ್ತು. ಹಾಗಾಗಿ ಒಂದ್ಸರಿ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಸಮುದ್ರ ದೇವನಿಗೆ ಆದೇಶ ಮಾಡ್ತಾನೆ. ಏನ್ ಆದೇಶ ಮಾಡ್ತಾನೆ? ನೀನ್ ಆವಾಜ್ ಮಾಡೋದು ಬಂದ್ ಮಾಡು. ಓಕೆ, ಆದ್ರೆ ಸಮುದ್ರ ದೇವ ಏನ್ ಹೇಳ್ತಾನಂದ್ರೆ, ನಿನಗೆ ಆವಾಜ್ ಬರ್ತದೆ ಅಂದ್ರೆ ನನ್ನ ಸ್ವಭಾವ ಇದು, ಹಾಗಾಗಿ ನಿನಗೆ ಆವಾಜ್ ಬರ್ತದೆ ಅಂದ್ರೆ ಮಧ್ಯದಲ್ಲಿ ಏನಾದ್ರು ಗಾಡಿ ಕಟ್ಕೋ
ನಿನ್ಗೇನು ಆವಾಜ್ ಬರ್ತದೆ ಅಂದ್ರೆ ನಿನ್ನ ಡೋರ್ ನೀ ಕ್ಲೋಸ್ ಮಾಡ್ಕೊಂಡು ಕುತ್ಕೋ. ಆವಾಜ್ ನನಗೆ ನಿಲ್ಸಕ್ ಆಗಲ್ಲ. ಆಕ್ಚುಲಿ ಅವನು ಹೇಳ್ತಾನೆ, ಅಲ್ಲಿ ಹನುಮಾನ ಕರೀತಾನೆ, ಹನುಮಾನ ಕರೆದು ಅಲ್ಲಿ ನಿಲ್ಲಿಸ್ತಾನೆ. ಜಗನ್ನಾಥನ ದೇವಸ್ಥಾನ ಮತ್ತು ಸಮುದ್ರದ ಮಧ್ಯದಲ್ಲಿ ನಿಲ್ಲಿಸ್ತಾನೆ. ನಿಲ್ಲಿಸ್ಬಿಟ್ಟು ಇದೇನು ಸಮುದ್ರದ ಅಲೆಗಳ ಶಬ್ದ ಏನ್ ಬರುತ್ತೆ, ಈ ಯಾವ ಶಬ್ದವೂ ಕೂಡ ನನಗೆ ಕೇಳಬಾರ್ದು, ಹಾಗೆ ನೀನ್ ನೋಡ್ಬೇಕು ಅಂತ. ಹಾಗೇನ್ ಮಾಡ್ತಾನೆ ಅಂದ್ರೆ ಹನುಮಾನ್ ಅಲ್ಲಿ ನಿಂತುಕೊಂಡು ಎಲ್ಲಾ ಬರುವಂತ ಅಲೆಗಳ ಶಬ್ದವನ್ನ ತನ್ನ ಕಿವಿಯಲ್ಲಿ ಹಿಡಿದಿಟ್ಟುಕೊಳ್ತಾನೆ. ಹಿಡಿದಿಟ್ಕೊಂಡು ಅವನು ಈ ಕಡೆಗೆ ಆ ಶಬ್ದ ಹೋಗದ ಹಾಗೆ ನೋಡ್ಕೊಳ್ತಾನೆ. ಹಾಗಾಗಿ ಕಾನ್ ಅಂದ್ರೆ ಏನ್ ಹೇಳಿ, ಕಿವಿಯಲ್ಲಿ ಆ ಶಬ್ದಗಳನ್ನು ಹಿಡ್ಕೊಂಡು ಅವನು ಅಲ್ಲಿ ರಕ್ಷಣೆ ಮಾಡ್ತಾನೆ, ಜಗನ್ನಾಥನಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ. ಹಾಗಾಗಿ ಅವತ್ತಿಂದ ಈ ಹನುಮಾನಿಗೆ ಏನ್ ಹೇಳ್ತಾರೆ ಅಂದ್ರೆ ಕಾನ್ಪಟ ಹನುಮಾನ್ ಅಂತ ಕರೀತಾರೆ. ಓಕೆ, ಹಾಗಾಗಿ ಜಗನ್ನಾಥ್ ಪುರಿ ಅದ್ಭುತಗಳಿದಾವೆ. ನಾವು ಕೊನೆಗೆ ಹೇಳ್ತೀವಿ ಅದನ್ನ. ಜಗನ್ನಾಥ್ ಪುರಿ ಒಂದಷ್ಟು ಅದ್ಭುತಗಳು. ಒಂದು ಅದ್ಭುತ ಏನಂದ್ರೆ, ಜಗನ್ನಾಥ ಶ್ರೀ ಮಂದಿರ ಅಲ್ಲೇ ಸಮುದ್ರದ ಪಕ್ಕಕ್ಕಿದ್ರು ಕೂಡ ಎಲ್ಲಾ ಕಡೆ ಸಮುದ್ರದ ಅಲೆಗಳ ಶಬ್ದ ಕೇಳತತೆ. ಆದ್ರೆ ಜಗನ್ನಾಥ ಮಂದಿರ ಎಂಟ್ರಿ ಹೊಡೆದ ತಕ್ಷಣ ನಿಮಗೆ ಸಮುದ್ರದ ಅಲೆಗಳು ಕೇಳೋದಿಲ್ಲ. ಕಾರಣ ಏನದಕ್ಕೆ? ಜಗನ್ನಾಥನೇ ಸ್ವತಃ ಇಷ್ಟಪಡುದಿಲ್ಲ ಅಲೆಗಳನ್ನು ಕೇಳಲಿಕ್ಕೆ, ಯಾಕಂದ್ರೆ ಡಿಸ್ಟರ್ಬ್ ಆಗತ್ತಂತ. ಹಾಗಾಗಿ ಹನುಮಾನಲ್ಲಿ ನಿಂತುಕೊಂಡು ಎಲ್ಲಾ ಶಬ್ದದ ಅಲೆಗಳನ್ನ ತಡೆದು ಇಡ್ತಾ ಇರ್ತಾನೆ. ಹಾಗಾಗಿ ಆ ಶಬ್ದದ ಅಲೆಗಳು ಇಲ್ಲಿ ಕೇಳಿಸೋದಿಲ್ಲ. ಇದು ಕಾನ್ಪಟ ಹನುಮಾನ್. ಇನ್ನೊಂದು ಹನುಮಾನ್ ಇದ್ದಾನೆ, ಅವನ ಹೆಸರು ವರ್ಗಿ ಹನುಮಾನ್ ಅಂತ. ವರ್ಗಿ ಹನುಮಾನ್ ಅಂದ್ರೆ ಅಂತ ಹೇಳಿದ್ರೆ, ಆಕ್ಚುಲಿ ಜಗನ್ನಾಥ್ಪುರಿಗೆ ಪ್ರತಿ ವರ್ಷ ಸಾವಿರ ಲಕ್ಷ ಜನ ಬರ್ತಾರೆ ದೇಶ ವಿದೇಶದಿಂದ. ಈಗ ಗೌರ್ಮೆಂಟ್ ಬೇರೆ ಬೇರೆ ಸ್ಟೈಲ್ ಅಲ್ಲಿ ರೈಲ್ವೆ ಸ್ಟೇಷನ್ ಇರ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದಾರೆ, ದಾರಿ ಮಾಡಿಕೊಟ್ಟಿದ್ದಾರೆ, ಏನೆಲ್ಲ ಇದೆ. ಅವಾಗ ಈ ವರ್ಗಿ ಅನ್ನೋದು ಒಂದು ಕುಲ ಎಲ್ಲಿ ಕಾಣಿಸ್ತಾರೆ ಅಂದ್ರೆ, ನೀವು ಮಹಾರಾಷ್ಟ್ರದಲ್ಲಿ ಕಾಣಿಸ್ತಾರೆ ಈ ವರ್ಗಿ ಜನರು. ಈ ವರ್ಗಿ ಜನರು ತುಂಬಾ ಗುಂಪು ಮಾಡಿಕೊಂಡು ಜಗನ್ನಾಥ್ಪುರಿಗೆ ಬರ್ತಿದ್ರು. ಬರುವಾಗ ಅವರು ಬಂದು ಅಲ್ಲಿ ಎಲ್ಲೋ ಒಂದು ಗುಡಿಸಲ ಹಾಕೋದು, ಏನೋ ಅವ್ರದ್ದು ಗದ್ದೆಗಳಲ್ಲಿ ಎಲ್ಲ ಡಿಸ್ಟ್ರಾಯ್ ಮಾಡ್ಕೊಂಡು ಅಥವಾ ಏನೋ ಸಾಮಾನು ಎತ್ಕೊಂಡು ಹೋಗ್ಬಿಡ್ತಿದ್ರು. ಜಗನ್ನಾಥಪುರಿಯಲ್ಲಿ ತುಂಬಾ ಅವರಿಂದ ಡಿಸ್ಟರ್ಬೆನ್ಸ್ ಆಗ್ತಿತ್ತು. ಹಾಗಾಗಿ ಎಲ್ಲರೂ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಿರ್ತಾರೆ, ಇದೆಲ್ಲ ಏನಾಗ್ತಿದೆ ಅಂತ ಹೇಳಿ. ಅವಾಗ ಹನುಮಾನನಿಗೆ ಪ್ರಾರ್ಥನೆ ಮಾಡ್ತಾರೆ, ಜಗನ್ನಾಥ ಆದೇಶ ಕೊಡ್ತಾನೆ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಸ್ವಾಭಾವಿಕವಾಗಿ ಹನುಮಂತನಿಗೆ ತುಂಬಾ ಗೌರವ ಇದೆ. ಬೇರೆದವ್ರು ಯಾರು ನಿಂತುಕೊಂಡು ಹೇಳಿದ್ರೆ ಎಷ್ಟೊಂದು ಗೌರವ ಕೊಡುವುದಿಲ್ಲ. ಅವರಿಗೆ ಯಾರ ಮೇಲೆ ಗೌರವ ಇದೆ ಅವ್ರು ಹೇಳಿದ್ರೆ ಅವರಿಗೆ ಸ್ವಾಭಾವಿಕವಾಗಿ ಗೌರವ ಬರುತ್ತೆ, ಮಾತು ಕೇಳ್ತಾರೆ ಅಂತ. ನೀವು ನೋಡಿ ಮನೆಯಲ್ಲಿ, ನಿನ್ ಮಾತಾದ್ರೆ ಕೇಳ್ತಾನ, ನನ್ನ ಮಾತು ಕೇಳಲ್ಲ, ನೀನೇ ಹೇಳವನಿಗೆ ಹೇಳ್ತಾ ಇರ್ತಾರಲ್ವಾ. ಯಾರ ಮಾತು ಕೇಳ್ತಾರೆ ಅವ್ರ ಕಡೆಯಿಂದ ಹೇಳಿಸ್ತಾರೆ ಅವ್ರಿಗೆ. ಈಗ ಹನುಮಾನ ನಿಂತ್ಕೊಂಡ್ಬಿಟ್ಟಾನಂತ ಹೇಳಿದ್ರೆ ಬೇರೆ ಸಮಸ್ಯೆ ಇಲ್ಲ, ಇವ್ರು ಏನ್ ಹೇಳಿದ್ರು ಕೇಳಲ್ಲ. ಹಾಗಾಗಿ ಹನುಮಾನನಲ್ಲಿ ನಿಲ್ಲಿಸ್ತಾರೆ. ಅವಾಗಿಂದ ಪುರಿಯಲ್ಲಿ ಆಗುವಂತ ಏನು ಕಳ್ತನ ಆಗಿರ್ಬೋದು ಅಥವಾ ಏನೇ ಅಲ್ಲಿ ಸಮಸ್ಯೆ ಆಗ್ತಿತ್ತು ಅದೆಲ್ಲ ಸ್ಟಾಪ್ ಆಗ್ತಿತ್ತು. ಯಾಕೆಂದ್ರೆ ಎಲ್ಲಿ ಹನುಮಾನ್ ನಿಂತ್ಕೊಳ್ತಾನೆ, ಆ ಹನುಮಾನನ ವಿಗ್ರಹದಿಂದ ಅಲ್ಲೇ ತಿರುಗಿ ಹೋಗಕ್ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಮಾರ್ಗದಲ್ಲಿ ಹನುಮಾನ್ ನಿಂತ್ಕೊಂಡಿದ್ದಾರೆ, ಮುಂದೆ ಕ್ರಾಸ್ ಆಗಿ ನಾವು ಹೋಗ್ಲಿಕ್ಕಿಲ್ಲ ಅಂತ. ಹಾಗಾಗಿ ಅವತ್ತಿನಿಂದ ಆ ವರ್ಗೀ ಜನರಿಗೋಸ್ಕರ ಈ ಹನುಮಾನ ನಿಂತ್ಕೊಳ್ತಾನೆ. ಆ ಹನುಮಾನನ ಹೆಸರು ವರ್ಗೀ ಹನುಮಾನ್. ಓಕೆ, ಕಾನ್ಪಟ ಹನುಮಾನ್, ಬೇಡಿ ಹನುಮಾನ್, ಇನ್ನೊಂದೇನು ಹೇಳಿದೆ, ವರ್ಗಿ. ನೆಕ್ಸ್ಟ್ ಫೋರ್ತ್ ಒನ್, ತಪಸ್ವಿ ಹನುಮಾನ್. ಈ ತಪಸ್ವಿ ಹನುಮಾನ್, ಓಕೆ, ಈ ತಪಸ್ವಿ ಹನುಮಾನ್ ಏನಿದ್ದಾನೆ ಅವನು ಒಂದು ಸರಿಗೆ ಅವನಿಗೆ ಇನ್ನೊಂದು ಹೆಸರು ಕರೀತಾರೆ, ಅಷ್ಟಭುಜ ಹನುಮಾನ್ ಅಂತಲೂ ಕರೀತಾರೆ, ಚಾರಿ ಚಕ್ರ ಹನುಮಾನ್ ಅಂತ ಕರೀತಾರೆ. ಒಬ್ಬನಿಗೆ ಹೆಸರು ತಪಸ್ವಿ ಹನುಮಾನ್, ಅಷ್ಟಭುಜ ಹನುಮಾನ್ ಅಥವಾ ಚಾರಿ ಚಕ್ರ ಹನುಮಾನ್. ಯಾಕೆ ಈ ಹೆಸರು ಕರೀತಾರೆ? ಓಕೆ, ಸೊ ನಿಮಗೆ ಗೊತ್ತಿದೆ, ಯಾರಿಗಾದ್ರೂ ಈ ಜಗತ್ತಿನಲ್ಲಿ ಒಂದೇನಾದ್ರೂ ಒಳ್ಳೆ ಹುದ್ದೆ ಸಿಕ್ಕರೆ ಅಥವಾ ಜಾಸ್ತಿ ಸಂಪತ್ತು ಸಿಕ್ಕಿದ್ರೆ ಅಥವಾ ಯಾರಿಗಾದ್ರೂ ಒಂದು ಸುಂದರ ರೂಪ ಸಿಕ್ಕರೆ, ಯಾವುದೋ ಒಂದು ಆಸ್ತಿವಂತರಾದ್ರೆ ಸ್ವಾಭಾವಿಕವಾಗಿ ಅವರಲ್ಲಿ ಏನು ಬರುತ್ತೆ? ಯಾರು ಹೇಳ್ತೀರಿ? ಗರ್ವ, ಅಹಂಕಾರ. ಎಸ್, ಅಹಂಕಾರ, ಗರ್ವ ಬರುತ್ತೆ ಅಲ್ವಾ? ಹಾಗಾಗಿ
ಈಗ ಕೃಷ್ಣನ ಹತ್ತಿರ ಸದಾ ಹತ್ತಿರವಾಗಿರುವಂತ ಸುದರ್ಶನ ಸದಾ ಸೇವೆ ಮಾಡ್ಕೊಂಡಿರ್ತಾನೆ. ಅವನಿಗೆ ಡೈರೆಕ್ಟ್ ಸೇವೆ ಸಿಗತ್ತೆ ಕೃಷ್ಣನ ಹತ್ರ. ಓಕೆ, ಸುದರ್ಶನ ಚಕ್ರ. ಅವನಿಗೆ ಒಂದು ಒಳಗಡೆಗೆ ಒಂದು ಅಹಂಕಾರ ಬರುತ್ತೆ, ಗರ್ವ ಬರುತ್ತೆ. ನೋಡಿ, ಕೃಷ್ಣನಿಗೆ ನನ್ಗೆ ಡೈರೆಕ್ಟ್ ಸೇವಾ ಸಿಗ್ತದೆ, ನನಗೇನಾದ್ರೂ ಡೈರೆಕ್ಟ್ ಆಗಿ ಕೃಷ್ಣನೇ ರಕ್ಷಣೆ ಮಾಡ್ತಾನೆ, ನನಗೆ ಯಾಕೆ ಈ ಸೇವೆ ಸಿಗ್ತಿದೆ ಅಂದ್ರೆ ನನ್ನ ಹತ್ರನೇ ಜಾಸ್ತಿ ಶಕ್ತಿ ಇದೆ ಅನ್ನುವ ಭಾವದಲ್ಲಿ ಈ ಸುದರ್ಶನಿಗೆ ಒಂದು ಗರ್ವ, ಅಹಂಕಾರ ಒಂದು ಕಾಣಿಸ್ಕೊಳ್ತದೆ. ಯಾರಿಗೆ ಅಹಂಕಾರ ಬಂತು ಅಂತ ಹೇಳಿದ್ರೆ ಅದು ತುಂಬಾ ಅಧೋಗತಿ. ಫಸ್ಟ್ ಆಫ್ ಆಲ್ಗೆ ನಮ್ಮ ಜೀವನದಲ್ಲಿ ಯಾಕೆ ಎಷ್ಟೋ ಜನರು ವಿಚಾರ ಮಾಡ್ತಿರ್ತಾರೆ. ಏನು ವಿಚಾರ ಮಾಡ್ತಿರ್ತಾರೆ? ನಾವು ಇಷ್ಟೆಲ್ಲ ಕಷ್ಟಪಡ್ತಿದ್ದೀವಿ, ಯಾಕೆ ನನಗೆ ಇದು ಸಿಗ್ತಾ ಇಲ್ಲ, ಅದು ಸಿಗ್ತಾ ಇಲ್ಲ, ಮತ್ತೊಂದು ಸಿಗ್ತಾ ಇಲ್ಲ, ಲೆಕ್ಕ ಹಾಕ್ತಿರ್ತಾರೆ. ದೊಡ್ಡ ಲಿಸ್ಟ್ ಇರುತ್ತೆ, ಇದು ಹಿಂಗಾಗ್ಬೇಕು, ಅದು ಹಂಗಾಗ್ಬೇಕು, ಇದು ಹಿಂಗಾಗ್ಬೇಕು. ನಾವ್ ಹೇಳಿದ್ದನ್ನೆಲ್ಲ ಭಗವಂತ ಕೊಟ್ಬಿಟ್ರೆ ನಾವು ಗಾಳಿಯಲ್ಲಿ ಹಾರಾಡ್ಕೊಂಡಿರ್ತಿದ್ವಿ. ಅದಕ್ಕೆ ಎಷ್ಟು ಯೋಗ್ಯರಿದೆಯೋ ಅಷ್ಟೇ ದೇವರು ಕೊಡ್ತಾನೆ. ಆ ಯೋಗ್ಯತೆಯನ್ನ ಮೀರಿ ಭಗವಂತ ಕೊಡಕ್ ಹೋಗಲ್ಲ. ನಾವ್ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜೀವನದಲ್ಲಿ ಒಂದ್ ಏನಾದ್ರು ಸಿಕ್ಕಿಲ್ಲ, ಏನು ದೊರಕ್ತಾ ಇಲ್ಲ ಅಂತಂದ್ರೆ ಅದರ ಅರ್ಥ ಏನು? ನಾವು ಯೋಗ್ಯರಿಲ್ಲ, ನಮ್ಮ ಅಯೋಗ್ಯರಿದ್ದೇವೆ. ಅಯೋಗ್ಯರಿದ್ರು ಕೂಡ ನಮ್ಮ ಜೀವನದಲ್ಲಿ ಭಕ್ತಿ ಕೊಡ್ತಾ ಇದ್ದಾನೆ ಭಗವಂತ. ಹಂಗೆ ನಾವು ಥಿಂಕ್ ಮಾಡು. ಈಗ ಇಲ್ಲಿ ಏನ್ ಮಾಡಿತ್ತು, ಒಂದೊಂದ್ಸರಿ ಅವ್ರ ಹತ್ರ ಇದ್ರು ಕೂಡ, ಭಕ್ತರ ಹತ್ರ ಅಂತದ ಅಹಂಕಾರ ಇದ್ರೆ ಬೇಕಂತ ಎಲ್ಲಂತ ಕಸ್ಕೊಂಡ್ಬಿಡ್ತಾನ, ಅವನು ವಾಪಸ್ ತಗೊಂಡ್ಬಿಡ್ತಾನೆ. ಯಾಕಂದ್ರೆ ಅಹಂಕಾರ ತೆಗಿಬೇಕು ಅವನಿಗೆ. ಅಹಂಕಾರ ಇರೋದ್ರಿಂದ ಭಕ್ತಿಯಲ್ಲಿ ಒಳ್ಳೇದಲ್ಲ. ಹಾಗಾಗಿ ಈ ಸುದರ್ಶನಲ್ಲಿರುವಂತ ಒಂದು ಅಹಂಕಾರವನ್ನು ತೆಗೆದಕ್ಕೋಸ್ಕರ ಒಂದು ಲೀಲಾ ರಚನೆ ಮಾಡ್ತಾನೆ ಜಗನ್ನಾಥ. ಏನ್ ಲೀಲಾ ರಚನೆ ಮಾಡ್ತಾನೆ ಅಂದ್ರೆ, ಸುದರ್ಶನ್ ಬಾವಿಲ್ಲಿ ಅಲ್ಲಿ ಒಂದು ಜಾಗದ ಇರುತ್ತೆ ಅಭಯಾರಣ್ಯದಲ್ಲಿ. ಯಾರು ಒಬ್ಬ ಹನುಮಂತ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ಅವನಲ್ಲಿ ತಪಸ್ ಮಾಡ್ಕೊಂಡು ಕುತ್ಕೊಂಡಿದ್ದಾನೆ. ಅವನನ್ನು ಹೋಗಿ ನೀನು ಕರ್ಕೊಂಡ್ ಬರ್ಬೇಕು ಅಂತ ಇಷ್ಟ ಹೇಳಿ ಕಳಿಸ್ತಾನೆ. ಯಾಕೆ, ಎದಕ್ಕೂ ಏನು ಅಂತ ಏನೆಲ್ಲ ಹೇಳಲ್ಲ. ಎಲ್ಲಿ ಅಭಯಾರಣ್ಯದಲ್ಲಿ ಹನುಮಾನ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ತಪಸ್ ಮಾಡ್ತಿದ್ದಾನೆ, ಅವನನ್ನು ಹೋಗಿ ಕರ್ಕೊಂಡ್ ಬರ್ಬೇಕು. ಅವನು ನನಗೆ ತುಂಬಾ ಸ್ಪೆಷಲ್, ನನಗೆ ತುಂಬಾ ಪ್ರಿಯ ಅವನು ಅಂತ ಹೇಳಿ. ಇದನ್ನ ಹೇಳಿದಾದ್ಮೇಲೆ ಈ ಶಬ್ದ ಹೇಳ್ಬಿಡ್ತಾನೆ, ನನಗೆ ತುಂಬಾ ಪ್ರಿಯ ಅವನಂದ್ರೆ ನನಗಿಷ್ಟ, ನಾನು ಕಂಡ್ರೆ ಅವನಿಗಿಷ್ಟ ಅಂತ. ಈ ಸುದರ್ಶನಿಗೆ ಹೋ ಆಯ್ತು, ತುಂಬಾ ಬೇಗ ಕರ್ಕೊಂಡ್ ಬರ್ತೇನೆ ಅಂತ ಹೇಳ್ತಾನೆ. ಆದ್ರೆ ಒಂದ್ ತಲೆಯಲ್ಲಿ ಒಂದು ಏನ್ ಬರುತ್ತೆ ಸಂದೇಹ. ಏನ್ ಬರುತ್ತೆ ಹೇಳಿ? ಹಂಗೆ ಹೇಳಿ ಕಳ್ಸುವಾಗ ಏನ್ ಬರುತ್ತೆ ಅವನಿಗೆ, ಸುದರ್ಶನಿಗೆ ಒಂದು ನನ್ಕಿಂತ ಮೇಲೆ ಅವನ ಅಂತ. ಹಾ, ನಾನು ಸ್ಪೆಷಲ್ ಇದ್ದೇನೆ, ನನಗಿಂತ ಸ್ಪೆಷಲ್ ಇನ್ಯಾರಿದ್ದಾರೆ ಈ ಜಗತ್ತಿನಲ್ಲಿ. ಆದ್ರೆ ಇವತ್ತು ಜಗನ್ನಾಥ್ ಹೇಳ್ತಿದ್ದ, ನನಗಿಂತ ಸ್ಪೆಷಲ್ ಯಾರೋ ಇದ್ದಾರೆ ಅಂತ ಹೇಳ್ತಿದಾರಲ್ಲ ಅಂತ. ಇದ್ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ನೀವು ಯಾರ ಎದುರುಗಡೆಗೆ ನೀವು ಹೇಳಬೇಕಂತಲ್ಲ, ಜಸ್ಟ್ ಒಂದ್ ಶಬ್ದ ಈಗ ನಮ್ಮ ಎದುರುಗಡೆಗೆ ಬೇರೆದವ್ರನ್ನ ಯಾರು ಗುಣಗಾನ ಮಾಡಿದ್ರೆ ನಮ್ಮ ಮುಖ ಹೆಂಗಿರುತ್ತೆ ಅಂತ ನಮ್ಮ ಮುಖದ ಮೇಲೆ ಅರ್ಥ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ನಮ್ಮ ಒಳಗಡೆ ಏನಿದೆ ಅಂತೇಳಿ. ನಮ್ಮ ಬದಲು ನಮ್ಮ ಎದುರುಗಡೆಗೆ ಬೇರೆದವರನ್ನ ಯಾರಾದ್ರೂ ಹೊಗಳಿ ಬಿಟ್ರೆ ಅರ್ಥ ಆಗ್ಬಿಡುತ್ತೆ ನಮ್ಮ ಒಳಗಡೆ ಎಷ್ಟು ಕಲ್ಮಶ ತುಂಬಿಕೊಂಡಿದೆ ಅಂತ. ಭಕ್ತರಾದವರಿಗೆ ಖುಷಿ ಆಗತ್ತೆ ಬೇರೆದವರನ್ನ ಗುಣಗಾನ ಕೇಳೋದ್ರಿಂದ. ಇವನ್ ಭಕ್ತರಲ್ಲಿ ಒಂದ್ಸರಿ ತುಂಬಾ ಇರುತ್ತೆ ಇದು. ಅಭಕ್ತರಿಗೆ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಬೇರೆದವರ ಗುಣಗಾನ ಕೇಳಿದ್ರೆ ದುಃಖ ಆಗತ್ತೆ, ತನ್ನ ಗುಣಗಾನ ಕೇಳಿದ್ರೆ ತುಂಬಾ ಖುಷಿ ಆಗತ್ತೆ. ಇದೇ ಭಕ್ತರಿಗೆ ಅಭಕ್ತರಿಗೆ ವ್ಯತ್ಯಾಸ. ನಾನೇ ಅನ್ನುವ ಸ್ವಭಾವ ಅಭಕ್ತರಿಗಿರುತ್ತೆ, ಭಕ್ತರಿಗೆ ನಾನಲ್ಲ ನನಗಿಂತ ಹೆಚ್ಚಿನವರು ಇದ್ದಾರೆ ಅನ್ನೋ ಮನೋಭಾವ ಭಕ್ತರಿಗಿರುತ್ತೆ. ಹೀಗೆ ಸುದರ್ಶನಿಗೆ ಅನ್ಕೊಂಡ್ಬಿಡ್ತಾನೆ, ಅಯ್ಯೋ ಯಾರು ಹೋಗಿ ಕರ್ಕೊಂಡ್ ಬರ್ತೇನೆ, ತೋರಿಸಿ ಬಿಡುವ ಯಾರು ಇವನು, ಯಾರು ಇರ್ಬೇಕು ಸ್ಪೆಷಲ್ ಅಂತ. ಅಲ್ಲಿ ಹೋಗಿ ಅಭಯಾರಣ್ಯದಲ್ಲಿ ತಪಸ್ ಮಾಡ್ತಾ ಕುತ್ಕೊಂಡಿರ್ತಾನೆ. ಹೇಳ್ತಾನೆ, ಇನ್ವೈಟ್ ಮಾಡ್ತಾನೆ, ಹೀಗೆ ಜಗನ್ನಾಥ ನಿಮಗೋಸ್ಕರ ಕರಿತಾ ಇದ್ದಾನೆ ಬರ್ಬೇಕು ಅಂತ. ತುಂಬಾ ಖುಷಿ ಆಗತ್ತೆ ಹನುಮಾನ, ಅರೇ ನನ್ ಮಾಡ್ಕೊಂಡು ಸ್ವತಃ ಭಗವಂತ ಕರಿತಿದ್ದಾನೆ, ಬೇಗ ಹೋಗ್ಬೇಕು ಅಂತ. ತಾವು ಕೂಡ ಅವ್ರು ಬರ್ತಾರೆ. ಅವನು ಬಂದು ಮುಟ್ಟುವಷ್ಟೊತ್ತಿಗೆ ನಾನು ಶ್ರೇಷ್ಠ, ನಾನು ಎಷ್ಟು ಸ್ಪೀಡ್ ಇದೆ, ನನ್ನ ಹತ್ರ ಎಷ್ಟು ಶಕ್ತಿ ಇದೆ ಅನ್ನೋ ತೋರಿಸೋದಕ್ಕೋಸ್ಕರ ಏನ್ ಮಾಡ್ತಾನೆ ಇವನು, ಯಾರು ಸುದರ್ಶನ ತುಂಬಾ ರಪ್ ಅಂತ ಬೇಗ ಬಂದ್ಬಿಡ್ತಾನೆ. ಎಲ್ಲಿಗೆ? ವಾಪಸ್ ದೇವಸ್ಥಾನಕ್ಕೆ ಬಂದು ನಿಂತ್ಕೊಂಡು, ದೇವಸ್ಥಾನ ಒಂದೇನೋ ನಾನ್ ಶಕ್ತಿವಂತ, ಜಾಸ್ತಿ ನಾನಿದ್ದೇನೆ ಅಂತ ತೋರಿಸೋದಕ್ಕೋಸ್ಕರ ಸ್ಪೀಡ್ ಆಗಿ ಬರ್ತಾನೆ. ಎರಡನೇದು ಬಂದ್ಬಿಟ್ಟು ದೇವಸ್ಥಾನದ 4 ದಿಕ್ಕಿನಲ್ಲಿ ತುಂಬಾ ಸುತ್ತಾ ಇರ್ತಾನೆ, ಫುಲ್ ಸ್ಪೀಡ್ ಆಗಿ. ಚಕ್ರ ಗೊತ್ತಲ್ಲ ನಿಮಗೆ, ತುಂಬಾ ತಿರುಗ್ತಾ ಇದ್ದಾನೆ. ಅಂದ್ರೆ ಇವೇನು ಬಂದಿದ್ದಾನೆ ಇಲ್ಲಿ ಹನುಮಾನ, ಒಳಗೆ ಹೆಂಗ್ ಹೋಗ್ತಾನೆ ನಾನು ನೋಡ್ತೇನೆ, ಅಂತ ಸ್ಪೆಷಲ್, ಅಂತ ಶಕ್ತಿ ಏನಿದೆ ಅವನ ಹತ್ರ ನೋಡುವ, ನನ್ನನ್ನು ಪಾರಾಗಿ ಹೇಗೆ ಒಳಗೆ ಹೋಗ್ತಾನೆ ಅನ್ನೋ ಮನೋಭಾವದಲ್ಲಿ ಈ ಸುದರ್ಶನ ಟೆಸ್ಟ್ ಮಾಡ್ತಿರ್ತಾನೆ. ಅವನಿಗೆ ತಿರುಗ್ತಾ ಇರ್ತಾನೆ. ಅವಾಗ
ಹನುಮಾನ ಮಾಡಬಹುದಿತ್ತು. ನನ್ನ ಶಕ್ತಿ ಎದುರುಗಡೆಗೆ ನೀನು ಚಾಲೆಂಜ್ ಹಾಕ್ತೀಯ ಅಂತ ಹೇಳ್ಬಿಟ್ಟು ತನ್ನ ಶಕ್ತಿ ತಾವು ತೋರಿಸ್ಬೋದಿತ್ತು. ಯಾರಿಗೆ? ಸುದರ್ಶನಿಗೆ. ಆದರೆ ಹನುಮಾನ್ ಅದನ್ನ ಮಾಡಕ್ ಹೋಗ್ಲಿಲ್ಲ. ಹನುಮಾನ್ ಏನ್ ಮಾಡಿದ? ಹಾಗೆ ನಮ್ಮ ಎದುರುಗಡೆ ಚಾಲೆಂಜ್ ಏನಾದ್ರು ಬಂದ್ರೆ ನಾವೇನ್ ಮಾಡ್ಬೇಕು? ಯಾರಾದ್ರೂ ನಿಮಗೆ ಎದುರುಗಡೆ ನಾನೇ ಹೆಚ್ಚಿನವರು ಅಂತ ತೋರ್ಸಕ್ ಬಂದ್ರೆ, ಮಾತಾಡಕ್ ಬಂದ್ರೆ ನೀವೇನ್ ಮಾಡ್ತೀರಾ? ವೈಟ್ ಆಗಿರ್ರಿ. ಉಪೇಂದ್ರ ಪ್ರಭು ನೀವೇನ್ ಮಾಡ್ತೀರಿ? ಶಾಂತತೆಯಿಂದ ಇರ್ಬೇಕು. ಇರ್ತೀರಾ ನೀವು? ಎಲ್ಲರಿಗಿಂತ ಜಾಸ್ತಿ ನೀವೇ ಮಾತಾಡುವ. ನಗ್ತಾರೆ ಅವರು. ಓಕೆ, ಆಯ್ತು. ಏನಂದ್ರೆ ನಾನು ಭಕ್ತನಾದವನಿಗೆ ಅವನು ಸುಮ್ನೆ ಶಾಂತಿ ಹೆಂಗಿರಕ್ಕಾಗತ್ತೆ? ಅವನು ಭಗವಂತನ ಮೊರೆ ಹೋಗ್ತಾನೆ. ಹೇ ಕೃಷ್ಣ, ಭಗವಂತನ ಶರಣ ಆಗ್ತಾನೆ ಅವನು. ನನ್ನ ಶಕ್ತಿ ಇಲ್ಲ, ಬಟ್ ಹೀಗಿದೆ ಪರಿಸ್ಥಿತಿ, ನೀನೇ ದಾರಿ ತೋರಿಸ್ಬೇಕಂತ ಹೇಳಿ ಹನುಮಾನ್ ಏನ್ ಮಾಡ್ತಾನೆ? ಜಗನ್ನಾಥ ನಾಮಸ್ಮರಣೆ ಮಾಡ್ತಾ ಕೂತ್ಕೊಳ್ತಾನೆ. ಅವಾಗ ಏನಾಗುತ್ತೆ ಅಂದ್ರೆ ಆ ಹನುಮಂತನಿಗೆ 6 ಕೈಗಳು ಬರ್ತವೆ. ಅದಕ್ಕೆ ಅಷ್ಟಭುಜ ಅಂತ ಕರೀತಾರೆ. 6 ಕೈಗಳು ಬರ್ತವೆ ಹನುಮಂತನಿಗೆ. 6 ಕೈಗಳು ಹನುಮಂತನಿಗೆ ಬರ್ತವೆ. ಸೊ 6 ಕೈಯಿಂದ ಅವನು 2 ಕೈಯಿಂದ ನಮಸ್ಕಾರ ಮಾಡ್ತಾನೆ. ಓಕೆ, 2 ಕೈಯಲ್ಲಿ ಅವನು 4 ಕೈಯಲ್ಲಿ ಸುದರ್ಶನ ಚಕ್ರಗಳನ್ನು ಇಟ್ಕೊಳ್ತಾನೆ. 2 ಕೈಯಿಂದ ನಮಸ್ಕಾರ ಮಾಡ್ತಾನೆ. ಅವನ ಕೈಯಲ್ಲಿ ಸುದರ್ಶನ ಚಕ್ರ ಬರ್ತವೆ. ಅವಾಗ ಇವನು ಆರಾಮಾಗಿ ಒಳಗಡೆ ಪಾರಾಗಿ ಹೋಗ್ಬಿಡ್ತಾನೆ. ಇವನು ಅತಿ ಸರಳವಾಗಿ ಒಳಗಡೆ ಪಾರಾಗಿ ಏನು ಹೋಗ್ತಾನೆ. ಹೋದ ತಕ್ಷಣನೇ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡು ಒಳಗೆ ಕುತ್ಕೊಳ್ತಾನೆ. ಇವನ್ಗೆ ಆಶ್ಚರ್ಯ ಆಗತ್ತೆ, ಸುದರ್ಶನ ಹೆಂಗ್ ಪಾರಾಗಿ ಬಂದ, ನನ್ನ ಶಕ್ತಿಯಿಂದ ಹೆಂಗ್ ಪಾರಾಗಿ ಬಂದಂತ. ಆಕ್ಚುಲಿ ಆ ಅಹಂಕಾರ ಮುರಿಲಿಕ್ಕೆ ಜಗನ್ನಾಥ್ ಕರೆದಿರ್ತಾನೆ ಅವನಿಗೆ. ಕರೆದ್ಬಿಟ್ಟು ಅವಾಗ ನೀನು ಒಬ್ಬ ವೈಷ್ಣವ, ನನ್ನ ಮಹಾನ್ ಭಕ್ತ ಇದ್ದಾನೆ, ಅಂತವನಿಗೆ ನೀನು ಅಪರಾಧ ಮಾಡಿದ್ಯಾ, ಅದಕ್ಕಾಗಿ ನಿನಗೆ ಶಾಪ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಜಗನ್ನಾಥ ಸುದರ್ಶನಿಗೆ ಶಾಪ ಕೊಡ್ತಾನೆ. ಏನು ಶಾಪ ಅದು? ಏನು ಶಾಪ? ನೋಡು, ನಿನಗೆ ಚಕ್ರ ಇಟ್ಟುಕೊಂಡು ನೀನು ಮೆರಿತಾ ಇದೆಯಲ್ಲ, ತುಂಬಾ ನಿನಗೆ ಅಹಂಕಾರ ಇದೆ, ಇನ್ನು ಮೇಲೆ ನಿನ್ನ ಚಕ್ರ ರೂಪನೇ ಕಾಣಿಸೋದಿಲ್ಲ. ನೀನು ಇನ್ನು ಮೇಲೆ ಕಲಿಯುಗದಲ್ಲಿ ನಿನ್ನ ಅಹಂಕಾರ ಜಾಸ್ತಿ ಆಗಿದೆ, ಅದಕ್ಕಾಗಿ ನೀನೇನ್ ಮಾಡ್ತಿ? ಒಂದು ಕಂಬದ ರೂಪದಲ್ಲಿ ಕೂತ್ಕೊಳ್ತೀಯ, ಚಕ್ರ ರೂಪದಲ್ಲಿ ನನ್ನೊಟ್ಟಿಗೆ ನೀನು ಸೇವೆ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದು ಶಾಪ ಕೊಡ್ತಾನೆ. ಅವಾಗ ಸುದರ್ಶನಿಗೆ ತುಂಬಾ ಬೇಜಾರಾಗತ್ತೆ. ಅಯ್ಯೋ, ನಾನು ಇಷ್ಟು ದಿವಸ ಸೇವೆ ಮಾಡ್ಕೊಂಡಿದ್ದೆ, ಯಾವುದೇ ಒಂದು ಅಹಂಕಾರದಿಂದ ನನಗೆ ಇಂಥ ಪರಿಸ್ಥಿತಿ ಬಂತಲ್ಲ, ನನಗೆ ಸೇವೆ ಮಾಡುವ ಭಾಗ್ಯ ಕಳ್ಕೊಂಡಲ್ಲ ಅಂತ ಹೇಳ್ಬಿಟ್ಟು ಜಗನ್ನಾಥನಿಗೆ ಪ್ರಾರ್ಥನೆ ಮಾಡ್ತಾನೆ. ಸುದರ್ಶನ, ಹೀಗೆ ಮಾಡಬೇಡಿ ಸ್ವಾಮಿ ಅಂತ, ತೊಂದರೆ ಇಲ್ಲ, ನಿನಗಂತರೂ ವಾಪಸ್ ನಾನು ನಿನಗೆ ಚಕ್ರ ನಿನಗೆ ಮಾಡಕ್ ಆಗಲ್ಲ, ನೀನು ಇದೇ ಕಂಬದ ರೂಪದಲ್ಲಿ ಇರ್ಬೋದು, ಆದ್ರೆ ಅದಕ್ಕೆ ನೀವು ನೋಡಿ ಜಗನ್ನಾಥ, ಬಲದೇವ್, ಸುಭದ್ರ ಅವ್ರ ಜೊತೆಗೆ ಸುದರ್ಶನ ಕುತ್ಕೊಂಡಿದ್ದಾನೆ. ನೋಡಿದ್ರ ಅದು ಹೆಂಗಿದೆ? ಸುದರ್ಶನ ಹಿಂಗ್ ಕಂಬದ ರೂಪ, ಒಂದು ಕಟ್ಟಿಗೆ ತರ ನಿಲ್ಲಿಸಿದಾರೆ ನೋಡಿ. ಯಾಕೆ ಕಾರಣ ಅಂದ್ರೆ ಜಗನ್ನಾಥನೇ ಅವನಿಗೆ ಶಾಪ ಕೊಟ್ಟು ಆ ರೂಪದಲ್ಲಿ ನಿಲ್ಸಿರೋದು. ಜಗನ್ನಾಥನ ಪಕ್ಕಕ್ಕೆನೆ ಏನಿರ್ತದೆ ಹೇಳಿ? ಸುದರ್ಶನದ ಒಂದು ಕಂಬ ತರ ಇಟ್ಟಿರ್ತಾರೆ, ನೋಡಿದ್ರೆ. ಸೊ ಕಂಬ, ಅದ್ರ ಮೇಲೆ ಚಿತ್ರ ಬಿಡಿಸಿರ್ತಾರೆ ಸುದರ್ಶನದ ಗೊತ್ತಾಗ್ಲಿ ಅಂತ, ನೋಡಿರ್ಬೋದು ನೀವು. ಬಟ್ ಅದು ಆಕ್ಚುಲಿ ಯಾರು ಹೇಳಿ? ಕಂಬ ಅಲ್ಲ, ಕಟ್ಟಿಗೆನೂ ಅಲ್ಲ, ಕೋಲು ಅಲ್ಲ. ಅದು ಯಾರಂದ್ರೆ ಸುದರ್ಶನ ಚಕ್ರ. ಅವನಿಗೆ ಶಾಪ ಸಿಕ್ಕಿರೋ ಜಗನ್ನಾಥನಿಂದ ಕಲಿಯುಗದಲ್ಲಿ. ಹಾಗಿದ್ರೆ ಇವನಿಗೆ ತುಂಬಾ ಬೇಜಾರಾಗ್ತದೆ, ಅಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನಾನು ಇಷ್ಟು ಜನ್ಮದಿಂದ ನಾನು ಸೇವೆ ಮಾಡ್ಕೊಂತ ಬಂದಿದ್ದೇನೆ ನಿಮಗೆ, ನನಗೆ ಈ ಸೇವೆಯಿಂದ ನನ್ನನ್ನು ದೂರ ಇಡುವ ಹಾಗೆ ಮಾಡ್ತಾ ಇದ್ದೀರಲ್ಲ, ಸ್ವಲ್ಪ ಕೃಪೆ ಮಾಡಿ ಅಂತ ಹೇಳಿದಾಗ ಏನ್ ಮಾಡ್ತಾರೆ ಅಂದ್ರೆ, ಆಯ್ತು, ನಿನಗೆ ನನ್ನ ಪಕ್ಕಕ್ಕೆ ಸ್ಥಾನ ಇಲ್ಲ, ನೀನು ನನ್ನ ದೇವಸ್ಥಾನದ ಮೇಲೆ, ಕಳಸದ ಮೇಲೆ ನಿನ್ನ ಮೇಲೆ ಕೂತ್ಕೊಳ್ತೀಯ ಕಲಿಯುಗದಲ್ಲಿ. ಯಾರು ನಿನ್ನನ್ನು ದೂರಿಂದ ನೋಡ್ತಾರೆ, ನಿನ್ನ ದರ್ಶನ ತಗೊಳ್ತಾರೆ, ನಿನ್ನ ನಮಸ್ಕಾರ ಮಾಡ್ತಾರೆ, ಅವರಿಗೆ ನನ್ನ ಕೃಪೆ ಸಿಗತ್ತೆ. ಅವರು ಒಂದ್ ವೇಳೆ ದೇವಸ್ಥಾನಕ್ಕೆ ಬರದೇ ಇದ್ರು ಕೂಡ ನನ್ನ ಕೃಪೆ ಸಿಗತ್ತೆ ಅಂತ. ಸೊ ಅದಕ್ಕೆ ನಾವು ಮೊನ್ನೆ ಹೇಳ್ತಾ ಇದ್ವಿ, 14 ಫೂಟ್ ಇರುವಂತಹ ದೊಡ್ಡದು, 14 ಅಲ್ವಾ? ತುಂಬಾ 11 14 ತುಂಬಾ ದೊಡ್ಡದ ಇರುವಂತಹ ಈ ಚಕ್ರ ದೇವಸ್ಥಾನದ ಮೇಲೆ, ಜಗನ್ನಾಥ ದೇವಸ್ಥಾನದ ಮೇಲಿದೆ, ಜಗನ್ನಾಥನ ಪಕ್ಕಕ್ಕಿಲ್ಲ ಚಕ್ರ. ಅರ್ಥ ಆಯ್ತಾ ನಿಮ್ಗೆ? ಸುದರ್ಶನ ಚಕ್ರ. ಸೊ ಇದು ಹಾಗಾಗಿ ಅವತ್ತಿಂದ ಈಗೇನು ಅಹಂಕಾರ, ಸುದರ್ಶನ ಅಹಂಕಾರ ಮುರಿದ್ರು, ಆದ್ರೆ ಹನುಮಾನನ ಕೀರ್ತಿಯನ್ನು ಹೆಚ್ಚಿಗೆ ಮಾಡ್ಲಿಕ್ಕೆ ಈ ಮಾಡಿರುವಂತ ಜಗನ್ನಾಥನ ಲೀಲೆ.
ಅವಾಗಿಂದ ಈ ಹನುಮಾನಿಗೆ ಅಷ್ಟಭುಜ ಹನುಮಾನ ಅಥವಾ ತಪಸ್ವಿ ಹನುಮಾನ್ ಅಂತ ಹೆಸರು ಬಂತು. ಓಕೆ, ಇದು ಹನುಮಾನ್ ಅಲ್ಲೇ ಇದೆ. ನಾನು ಎಷ್ಟು ಹನುಮಾನನ ಹೆಸರು ಹೇಳಿದ್ದೆ ಇಲ್ಲಿವರೆಗೂ? 4. ಓಕೆ, ಅಷ್ಟ ಅಂದ್ರೆ ಎಷ್ಟು? 8. 8. ನಾನು ಹೇಳಿದ್ 4, ನೀವು ಹೇಳಿದ 6 ಅಂತ. 6 ಎಲ್ಲಿದ್ದಾರೆ ಪ್ರಭುಗಳು? 6 ಕೈ ಸಿಕ್ಕಿರೋದು. ಅಷ್ಟ ಹನುಮಾನಿಗೆ 6 ಕೈ ಸಿಕ್ಕಿರೋದು. ಹನುಮಾನ್ ಒಬ್ಬನೇ ಹನುಮಾನ್ ಅವನು. ಒಟ್ಟು ನಾವು ಹೇಳಿದ್ 4 ಹನುಮಂತ. ಶಾಂತವಾಗಿ ಕೇಳಿಸ್ಕೊಳ್ಳಿ. ಆ ಕೊನೆಯ ಹನುಮಾನಿಗೆ 3 ಹೆಸರು ಹೇಳಿದ್ರಿ ಪ್ರಭು. ತಪಸ್ವಿ ಹನುಮಾನು ಮತ್ತೆ ಇನ್ನೊಂದು 2 ಹೆಸರು ಬೇರೆ. ಎಸ್, ನಿಮ್ಗೂ 2 ಹೆಸರಿದಾವಲ್ಲ ಈಗ. ಒಂದು ಗೋಪೇಂದ್ರ ಪ್ರಭು, ಇನ್ನೊಂದು ಹೆಸರು ಏನ್ ಪ್ರಭುಗಳು ನಿಮ್ದು? ಬಾಬು ಗೋವಿಂದ್ ಪ್ರಭು. ಸೊ ಹಂಗೆ 2 ನಿಮಗೂ ಹೆಸರಿದ. ಹಾಗೆ ಹನುಮಾನನಿಗೆ ತುಂಬಾ ಹೆಸರಿದಾವೆ. ಈ 4ನೇ ಹನುಮಾನನಿಗೆ ಈ 3 ಹೆಸರಿದೆ. ಎಲ್ಲ ಹೌದು, ಮತ್ತೆಲ್ಲ ಸೇರಿಸಬೇಡಿ. ಈಗ ನಿಮಗೆ ಗೋಪೇಂದ್ರ ಪ್ರಭು ಇಲ್ಲ. ಇಬ್ಬರು ಅಂತ ಹೇಳಕ್ ಆಗಲ್ಲ, ಒಬ್ರೆ. ಓಕೆ, ಒಬ್ರೆ. ಎಸ್. ಓಕೆ, ಥ್ಯಾಂಕ್ ಯು ಪ್ರಭು. ಸೊ 4 ಹೇಳಿದೀನಿ. ದಯವಿಟ್ಟು ನೀವು ನೆನಪು ಮಾಡ್ಬೇಕು. ನಾನು ಮತ್ತೆ ಇನ್ನು 4 ಹನುಮಾನನ ಬಗ್ಗೆ ತುಂಬಾ ರೋಮಾಂಚಕ ಕಥೆಗಳು ಹನುಮಂತನ ಇದ್ದಾವೆ ಅಲ್ಲೇ. ಇನ್ನು 4 ಜನರದ್ದು ನಾನು ನಂತರ ಹೇಳ್ತೀನಿ. ಈಗ ಮುಂದೆ ಹೋಗ್ತೀನಿ ನಾನು, ಯಾಕಂದ್ರೆ ನಾವು ಪರಿಕ್ರಮ ಮಾಡ್ತಾ ಇದ್ದೀವಿ. ಓಕೆ, ಈ ಅಷ್ಟಶಂಭು ಇವ್ರ ಬಗ್ಗೆನೂ ಹೇಳ್ತೇನೆ. ಇಲ್ಲಿ ನಾನು ಹೇಳಿದ ಹಾಗೆ ಶಂಭು ಅಂದ್ರೆ ಯಾರು? ಸೊ ಇಲ್ಲಿ ಅಷ್ಟಶಂಭು ಕೂಡ ಇದ್ದಾರೆ. ಓಕೆ, ಅಷ್ಟಶಂಭು ಅವ್ರ ಬಗ್ಗೆ ನಾನು ವರ್ಣನೆ ನಂತರ ಮಾಡ್ತೀನಿ, ಅಥವಾ ಒಬ್ಬರದು ಇಬ್ಬರದು ಅಷ್ಟೇ ಮಾಡ್ತೇನೆ. ಬಟ್ ಅವ್ರ ಹೆಸರು ನೆನ್ಪಿಟ್ಕೊಳ್ಳಿ ಅಷ್ಟೇ. ಕಪಾಲಮೋಚನ ಮಹಾದೇವ, ಕಾಮೇಶ್ವರ ಮಹಾದೇವ, ಕ್ಷೇತ್ರಪಾಲ ಮಹಾದೇವ. ತುಂಬಾ ಫಾಸ್ಟ್ ಆಗ್ತಿದ್ಯಾ? ಕಪಾಳ ಮೋಚನ, ಕಾಮೇಶ್ವರ, ಕ್ಷೇತ್ರಪಾಲ, ಯಮೇಶ್ವರ. ಕಪಾಳ ಮೋಚನ, ಕಾಮೇಶ್ವರ, ಕ್ಷೇತ್ರಪಾಲ, ಯಮೇಶ್ವರ, ಮಾರ್ಕಂಡೇಶ್ವರ, ಈಶಾನೇಶ್ವರ, ವಿಶ್ವೇಶ್ವರ, ನೀಲಕಂಠೇಶ್ವರ ಅಂತ. ಈ ಎಷ್ಟು? 8. ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ. ಕಪಾಳ ಮೋಚನ ಮಹಾದೇವ, ಕಾಮೇಶ್ವರ ಮಹಾದೇವ, ಕ್ಷೇತ್ರಪಾಲ, ಯಮೇಶ್ವರ, ಮಾರ್ಕಂಡೇಶ್ವರ, ಈಶಾನೇಶ್ವರ, ವಿಶ್ವೇಶ್ವರ, ನೀಲಕಂಠೇಶ್ವರ. ಓಕೆ, ಅಥವಾ ನಾನು 2 ಹೇಳ್ತೇನೆ, ಮತ್ತೆ ಮುಂದಿನ ಕ್ಲಾಸ್ಗಳಲ್ಲಿ ಅವ್ರ ಬಗ್ಗೆ ಹೇಳ್ತೀನಿ. ಮೊದಲೇದು ಏನಂದ್ರೆ, ಒಂದು ಕಪಾಳ ಮೋಚನ. ಈ ಕಪಾಳ ಮೋಚನ ಮಹಾದೇವ ಅಂತ ಯಾಕೆ ಬಂತು ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿದೆ ಶಿವನಿಗೆ, ಬ್ರಹ್ಮದೇವರಿಗೆ ಎಷ್ಟು ತಲೆಗಳಿದ್ದಾವೆ? ಚತುರ್ಮುಖ ಬ್ರಹ್ಮ. ಚತುರ್ಮುಖ ಬ್ರಹ್ಮ. ನಮ್ಮ ಬ್ರಹ್ಮಾಂಡಕ್ಕಿರುವಂತ ಬ್ರಹ್ಮನ ಹೆಸರು ಅವನಿಗೆ 4 ತಲೆಗಳಿದ್ದಾವೆ. ಆಕ್ಚುಲಿ ಬ್ರಹ್ಮದೇವರು ಎಷ್ಟು ಜನ ಇದ್ದಾರೆ? ಸುಮಾರು ಬ್ರಹ್ಮದೇವರಿದ್ದಾರೆ. ಬೇರೆ ಬೇರೆ ತಲೆಗಳಿದ್ದಾವೆ. ಒಂದು ಬ್ರಹ್ಮನಿಗೆ 4 ತಲೆಗಳು, ಒಬ್ಬರು ಬ್ರಹ್ಮನಿಗೆ 5, 100, 1000, 10,000 ಲಕ್ಷ, ಹಿಂಗೆ ತುಂಬಾ ತಲೆಗಳಿರುವಂತ ಬ್ರಹ್ಮಾಂಡದಲ್ಲಿ, ಬೇರೆ ಬೇರೆ ಬ್ರಹ್ಮಾಂಡದಲ್ಲಿ ಬೇರೆ ಬೇರೆ ಬ್ರಹ್ಮದೇವರಿದ್ದಾರೆ. ನಾವು ಯಾವ ಬ್ರಹ್ಮಾಂಡದಲ್ಲಿ ಇದ್ದೇವೆ ಆ ಬ್ರಹ್ಮಾಂಡದ ಬ್ರಹ್ಮದೇವರಿಗೆ 4 ತಲೆಗಳಿವೆ. ಒಂದು ಸಾರಿ ಶಿವ ನೋಡ್ತಾ ಇರ್ತಾನೆ. ಶಿವ ಏನ್ ನೋಡ್ತಿರ್ತಾನಂದ್ರೆ, ಬ್ರಹ್ಮದೇವರ ಹಾದಿ ಹೋಗೋದನ್ನ ನೋಡ್ತಾ ಇರ್ತಾನೆ. ಆವಾಗ ಹಾದು ಹೋಗುವಾಗ ಆ ಬ್ರಹ್ಮನಿಗೆ 5 ತಲೆಗಳಿರ್ತವೆ. ನಿಮಗೆ ಗೊತ್ತಿದೆ, ಬ್ರಹ್ಮನಿಗೆ ಅನೇಕ ತಲೆಗಳಿರುವಂತ ಅನೇಕ ಬ್ರಹ್ಮದೇವರಿದ್ದಾರೆ, ಒಂದೇ ಬ್ರಹ್ಮ ಅಲ್ಲ. ಹಾಕೊಂಡು ಒಂದೊಂದು ಬ್ರಹ್ಮಾಂಡಕ್ಕೂ ಒಂದೊಂದು ಬ್ರಹ್ಮ ಇದ್ದಾನೆ. ನಾವಿರುವಂತ ಬ್ರಹ್ಮಾಂಡ ಅನಂತ ಕೋಟಿ ಬ್ರಹ್ಮಾಂಡ ಅಂತ ಕರಿತೇವಲ್ಲ. ಅನಂತ ಕೋಟಿ ಅಂದ್ರೆ ಏನು? ಅನ್ಲಿಮಿಟೆಡ್ ಬ್ರಹ್ಮಾಂಡಗಳಿದ್ದಾವೆ, ಒಂದಲ್ಲ ಎರಡಲ್ಲ. ಎಲ್ಲಾ ಬ್ರಹ್ಮಾಂಡಕ್ಕೂ ಬ್ರಹ್ಮದೇವರಿದ್ದಾರೆ. ಅವರ ತಲೆಗಳ ಸಂಖ್ಯೆ ಬೇರೆ ಬೇರೆ ಇದೆ. ನಾವಿರುವಂತಹ ಬ್ರಹ್ಮಾಂಡಕ್ಕೆ ಇರುವಂತಹ ಬ್ರಹ್ಮದೇವರ ತಲೆಗಳು 4. ಒಂದು ಬಾರಿ ಶಿವ ನೋಡ್ತಾ ಇರ್ತಾನೆ, ಅಲ್ಲಿ ಅವರ ಕಣ್ಣೆದುರುಗಡೆ ಬ್ರಹ್ಮದೇವರ ಹಾಸಿ ಹೋಗ್ತಿರ್ತಾರೆ. ಅವಾಗ ಆ ಬ್ರಹ್ಮನಿಗೆ ಎಷ್ಟು ತಲೆ ಇರ್ತವೆ? 5 ತಲೆಗಳಿರ್ತವೆ. ಈ ಶಿವ ಅವನಿಗೆ ನೋಡಿರೋದೇ ಇಲ್ಲ 5 ತಲೆಗಳು ಇರುವಂತ ಬ್ರಹ್ಮನನ್ನ. ಅವಾಗ ಇವ್ರಿಗೆ ಜೋರಾಗಿ ಕೋಪ ಬರುತ್ತೆ. ಇದು ಎಂತ 5 ತಲೆಗಳು, ಏನೋ ಏನಂತಾರೆ ಇದಕ್ಕೆ,
ಸುಮ್ನೆ ನೀನು ವೇಷಭೂಷಣ ಹಾಕೊಂಡು 5 ತಲೆ ತೋರಿಸ್ಕೊಂಡು ತಿರುಗ್ತಾ ಇದೆಯಲ್ಲ ಅಂತ ಹೇಳಿ ತುಂಬಾ ಶಿವನಿಗೆ ಕೋಪ ಬಂದ್ಬಿಡತ್ತೆ. ಕೋಪ ಬಂದು ಜೋರಾಗಿ ಕಪಾಳಕ್ಕೆ ಹೊಡೆದು ಬಿಡ್ತಾನೆ. ಯಾರಿಗೆ? ಬ್ರಹ್ಮದೇವರಿಗೆ. ಅವಾಗ ಏನಾಗದ್ ಗೊತ್ತಾ? ತುಂಬಾ ಡೇಂಜರ್ ಬ್ರಹ್ಮಹತ್ಯ. ಸೊ ಬ್ರಹ್ಮಹತ್ಯ ಅಂದ್ರೆ ಏನ್ ಹೇಳಿ? ಬ್ರಾಹ್ಮಣರಿಗೆ ನಮೋ ಬ್ರಾಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ್ಯ ಹಿತಾಯಸ ಜಗದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ನಾವು ಹೇಳ್ತೀವಿ. ಭಗವಂತನಿಗೆ ಇವರು ತುಂಬಾ ಪ್ರಿಯರು. ಇಬ್ಬರು ಜನರು. ಒಬ್ರು ಬ್ರಾಹ್ಮಣರು, ಅಂದ್ರೆ ಬ್ರಾಹ್ಮಣರಂದ್ರೆ ಜನಿವಾರ ಹುಟ್ಟುಕೊಂಡು ಬ್ರಾಹ್ಮಣರ ಕುಲದಲ್ಲಿ ಹುಟ್ಟು ಬಂದವರ ಹಂಗಲ್ಲ. ಭಗವಂತನ ಭಕ್ತರು ಯಾರಿದ್ದಾರೆ ಅವರು ಅವನಿಗೆ ಅತಿ ಪ್ರಿಯರು. ಮತ್ತೆ ಹಸು, ಗೋ ಬ್ರಾಹ್ಮಣ್ಯ ಹಿತಾಯಚ, ಗೋ ಬ್ರಾಹ್ಮಣ ಅಂದ್ರೆ ಹಸು. ಇವರು ತುಂಬಾ ಅವನಿಗೆ ಭಗವಂತನಿಗೆ ಇಷ್ಟ. ಈಗ ಬ್ರಹ್ಮನು ಅದರಲ್ಲೇ ಬರ್ತಾನೆ. ಜೋರಾಗಿ ಒಂದು ಕಪಾಳಕ್ಕೆ ಹೊಡೆದ ತಕ್ಷಣನೇ ಅದು ಒಂದು ಕಪಾಳ ಮುಖ ಇದೆಯಲ್ಲ ಕಿತ್ತುಕೊಂಡು ಶಿವನ ಕೈಗೆ ಅಂಟಕೊಂಡ್ ಬಿಡುತ್ತೆ. ಕೈ ಬಿಡುದೇ ಇಲ್ಲ, ಅದು ಕೈಯಲ್ಲೇ ಇದ್ ಬಿಡುತ್ತೆ. ಬ್ರಹ್ಮದೇವರು ಒಂದು ಮುಖ ಕೈಗೆ ಹೊಡೆದ ತಕ್ಷಣನೇ ಕೈಯಲ್ಲೇ ಅಂಟಕೊಂಡ್ ಬಿಡುತ್ತೆ. ಇವಾಗ ಸಮಸ್ಯೆ ಏನಾಯ್ತು ಅಂದ್ರೆ, ಇವು ಕೈಯಿಂದ ಜಾಡಿಸ್ಕೊಂಡು ಅದನ್ನ ಹೀಗೆ ಅಳಗಾಡಿಸಿ ಅದನ್ನ ಬೆಳೆಸ್ಲಿಕ್ಕೆ ನೋಡ್ತಾನೆ, ಅದು ಬೀಳುವುದೇ ಇಲ್ಲ. ಶಿವನಿಗೆ ಸ್ವಲ್ಪ ತುಂಬಾ ಭಯ ಆಗಿಬಿಡುತ್ತೆ. ಅಯ್ಯೋಪ್ಪ, ಎಂತ ಪಾಪ ಮಾಡಿದೆ ನಾನು, ನನ್ನ ಕೈನೇ ಬಿಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಯಾವ್ಯಾವ ಲೋಕ ಸಾಧ್ಯ ಆಗ್ತದೆ ಅವನಿಗೆ, ಎಲ್ಲೆಲ್ಲಿ ಹೋಗಕ್ಕಾಗತ್ತೆ, ಏನೇನ್ ತಪಸ್ ಮಾಡಕ್ಕಾಗತ್ತೆ, ಶಿವ ಎಲ್ಲ ಕಡೆ ಸುತ್ತಿ ಸುತ್ತಿ ಎಲ್ಲನೂ ಮಾಡ್ಲಿಕ್ಕೆ ಹೋಗ್ತಾನೆ. ಆದ್ರೆ ಎಲ್ಲಿ ಹೋದ್ರೂ ಸಹ ಅದ ಕೈಯೊಳಗಿರುವಂತ ಹತ್ಯೆ ಮಾಡಿರುವಂತ ಏನು ಬ್ರಹ್ಮದೇವರ ರೂಪ ಒಂದು ತಲೆ ಕೈಗೆ ಅಂಟ್ಕೊಂಡಿದೆಯಲ್ಲ, ಬಿಡುವುದೇ ಇಲ್ಲ. ಸಮಸ್ಯೆ ಏನು? ಹಾಗೆ ನಂದಿ ವಾಹನದ ಮೇಲೆ ಕುತ್ಕೊಂಡು ಹಂಗೆ ಅವನು ಲೋಕ ಸಂಚಾರ ಮಾಡ್ತಿರ್ತಾನೆ. ಸಡನ್ ಆಗಿ ಆಕಾಶ ಮಾರ್ಗದಲ್ಲಿ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಒಂದು ಜಾಗಕ್ಕೆ ಬಂದಾಗ ಅದು ಕೈಯಲ್ಲಿ ಅಂಟ್ಕೊಂಡಿರುವಂತಹ ಅದು ಬ್ರಹ್ಮನ ಒಂದು ತಲೆ ಉದುರಿ ಕೆಳಗೆ ಟಕ್ ಅಂತ ಬಿದ್ದ್ಬಿಡುತ್ತೆ. ಆವಾಗ ಶಿವನಿಗೆ ಆಶ್ಚರ್ಯ ಆಗತ್ತೆ. ಅಯ್ಯೋ, ನಾನು ಇಡೀ ತ್ರಿಲೋಕ ಎಲ್ಲ ಕಡೆ ಸುತ್ತ ಹಾಕಿದೆ, ನನ್ನ ಪಾಪ ಎಲ್ಲಿ ಹೋಗ್ಲೇ ಇಲ್ಲ, ನಾನು ಎಂತ ಪಾಪ ಮಾಡಿದ್ದೆ. ಈ ಜಾಗದ ಮೇಲೆ ಸುಮ್ಮನೆ ಮೇಲೆ ಹೋಗ್ತಿರ್ಬೇಕಾದ್ರೆ ಕೆಳಗೆ ಬಿದ್ದು ಹೋಯ್ತಲ್ಲ, ಇದು ಯಾವ ಜಾಗ ಇರ್ಬೋದು ಅಂತ ನೋಡ್ಲಿಕ್ಕೆ ಕೆಳಗೆ ಬರ್ತಾನೆ. ಕೆಳಗೆ ಬಂದಾಗ ಯಾವ ಜಾಗ ಇರುತ್ತದು? ಶ್ರೀ ಕ್ಷೇತ್ರ ಜಗನ್ನಾಥಪುರಿ ಇರುತ್ತೆ. ಜಗನ್ನಾಥಪುರಿಯ ಮೇಲುಗಡೆ ಆಕಾಶ ಮಾರ್ಗದಲ್ಲಿ ಶಿವ ಹೋಗ್ತಾ ಇರ್ತಾನೆ. ನೋಡಿ, ಅಲ್ಲಿ ಮೇಲೆ ಹೋಗ್ತಾ ಇದ್ರು ಕೂಡ ಜಗನ್ನಾಥಪುರಿ ಸ್ಥಳಕ್ಕೆ ಬಂದಿಲ್ಲ, ಮೇಲ್ಗಡೆಯಿಂದ ಹೋಗ್ತಾ ಇದ್ರು ಕೂಡ ಅವನಿಗೆ ಅಂಟ್ಕೊಂಡಿರೋ ಪಾಪದಿಂದ ಅವನು ಮುಕ್ತನಾಗ್ತಾನೆ. ಎಷ್ಟು ಪವರ್ಫುಲ್ ಜಗನ್ನಾಥಪುರಿ ಇದೆ. ಅದಕ್ಕೆ ಹೇಳ್ತಾರೆ, ಯಾರು ಒಂದು ಸರಿ ಜಗನ್ನಾಥಪುರಿ ಬಂದ್ರೆ ಅವರ ಜೀವನದಲ್ಲಿ ಯಮರಾಜನ ಪ್ರವೇಶ ಇಲ್ಲ ಅಂತ. ಅದಕ್ಕೆ ಅವರನ್ನ ಜಡ್ಜ್ಮೆಂಟೇ ಮಾಡೋದಿಲ್ಲ. ಯಾರು ಜಗನ್ನಾಥಪುರಿಗೆ ಬರ್ತಾರೆ ಅಲ್ಲಿ ಯಮರಾಜ್ ಏನ್ ಮಾಡಿದಾನೆ, ಕಲ್ಲಿನ ರೂಪದಲ್ಲಿ ಜಗನ್ನಾಥ ಮಂದಿರದ ಎದುರುಗಡೆಗೆ ದ್ವಾರಪಾಲದಲ್ಲಿ ಮಲ್ಕೊಂಡಿದ್ದಾನೆ ಅವನು. ಯಾಕಂದ್ರೆ ಅವ್ನ ಕೆಲಸ ಇಲ್ಲ ಅಲ್ಲಿ. ಜಗನ್ನಾಥ್ ಹೇಳ್ಬಿಟ್ಟಿದ್ದಾನೆ, ಇಲ್ಲಿ ಬರೋರಿಗೆ ಯಾರಿಗೂ ನೀನ್ ಜಡ್ಜ್ಮೆಂಟ್ ಮಾಡುವಂಗಿಲ್ಲ ಅಂತ. ಎಂತಹ ಪಾಪ ಇದ್ರೂ ಕೂಡ ಅಲ್ಲಿ ತೊಳ್ಕೊಂಡು ಹೋಗುತ್ತೆ. ಅಂತಹ ಪವರ್ಫುಲ್ ಈ ಧಾಮ ಶ್ರೀ ಕ್ಷೇತ್ರ ಜಗನ್ನಾಥಪುರಿ. ಓಕೆ, ಹಾಗಾಗಿ ಆ ಶಿವನದೇ ಒಂದು ರೂಪವನ್ನ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅದನ್ನ ಆ ಲೀಲೆಯ ನೆನಪಿಗೋಸ್ಕರ ಅದೇ ಕಪಾಳ ಅಂದ್ರೇನು? ಕಪಾಳಿಗೆ ಹೊಡೆದಿದ್ನಲ್ಲ ಮುಖ, ಕಪಾಳ ಮೋಚನ. ಆ ಕಪಾಳ ಹೊಡೆದಿರೋದು ಇವನ ಕೈಗೆ ಅಂಟ್ಕೊಂಡಿರ್ತದೆ. ಆ ಪಾಪದಿಂದ ಅವನಿಗೆ ಮೋಚನ ಸಿಗುತ್ತೆ, ಅಂದ್ರೆ ಮುಕ್ತಿ ಸಿಗ್ತದೆ ಈ ಜಾಗದಲ್ಲಿ. ಅದೇ ಹೆಸರನ್ನು ಇಟ್ಟುಕೊಂಡು ಶಿವನಿಗೆ ಹೆಸರು ಸಿಕ್ಕಿದೆ, ಕಪಾಳ ಮೋಚನ ಮಹಾದೇವ ಅಂತ. ಅರ್ಥ ಆಯ್ತಾ ನಿಮಗೆ? ಎಷ್ಟು ಪವರ್ಫುಲ್ ಶ್ರೀ ಕ್ಷೇತ್ರ ಇದೆ. ಓಕೆ, ಇದು ಒಂದು ಶಿವನ ಹೆಸರಾಯ್ತು. ಓಕೆ, ಒಂದು ಶಿವನ ಲೀಲೆ. ಹೀಗೆ ಇನ್ನೂ 7 ಇದಾವೆ. ನಾನು ಹಗುರ ಮುಂದೆ ಬಂದಾಗ, ಸಮಯ ಬಂದಾಗ ನಾನು ಅವ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತೇನೆ. ಓಕೆ, ಸೊ ಇವತ್ತು ಇಲ್ಲಿಗೆ ಮುಗಿಸುವ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. 2 ಮಿನಿಟ್ಸ್ ಆದಾದ್ಮೇಲೆ ನಾವು ದಾಮೋದರಾಷ್ಟಕಂ ಭಜನೆ ಮತ್ತು ಹೇಳಿಕೆ ಹೋಗುವ, ಆರತಿ ಮಾಡ್ಲಿಕ್ಕೆ. ಯಾರಿಗೆ ಏನಾದ್ರು ಪ್ರಶ್ನೆ ಇದೆಯಾ? ನಾನು ಸಮಯ ಕೊಡ್ತಾ ಇದ್ದೀನಿ. ಜಗನ್ನಾಥಪುರಿಗೆ ಅಷ್ಟೇ ಸಂಬಂಧ ಇಲ್ಲ, ಇದ್ರ ಮಧ್ಯದಲ್ಲಿ ತುಂಬಾ ನಮ್ಗೆ ಕಲೀಲಿಕ್ಕೆ ಸಿಗತ್ತೆ. ಅದಕ್ಕೆ ಸಂಬಂಧ ಇರೋದು ಯಾವುದೇ ಪ್ರಶ್ನೆಗಳು ಇದ್ರೂ ಕೂಡ ನೀವು ಕೇಳಬಹುದು. ನಿನ್ನೆ ಮೊನ್ನೆ ಸಂಬಂಧ ಇರುವಂತದ್ದು. ಮೊನ್ನೆ ಯಾರೋ ಕೇಳಿದ್ರಲ್ಲ, ಶೋಭಾ ಮಾತಾಜಿ ಕೇಳಿದ್ರೆ? ಶೋಭಾ ಮಾತಾಜಿ ಕೃಷ್ಣ ಪ್ರಭುಜಿ. ಹಾ, ಹೇಳಿ. ನನಗೆ ದಾಮೋದರ್ಗೆ ಆರ್ಥಿಕ ತೋರ್ಸ ಪಾದಕ್ಕೆ 4 ಮಧ್ಯಕ್ಕೆ 2 ಅದು ಹೇಳಿದ್ರಲ್ಲ,
ಅದೇನ್ ಯಾಕೆ ಪರ್ಟಿಕ್ಯುಲರ್ ಆಗಿ ಯಾಕೆ ಮಾತಾಡ್ತೀವಿ? ಯಾಕಂದ್ರೆ ಕಾರ್ತಿಕ್ ತಿಂಗಳಲ್ಲಿ ನೋಡಿ ನಾವೆಲ್ಲರೂ ಎಲ್ಲರೂ ಮನೆಯಲ್ಲಿ ದೇವರಿದ್ದಾರೆ, ಎಲ್ಲರೂ ಪೂಜೆ ಮಾಡ್ಕೊಂಡಿರ್ತಾರೆ. ಎಲ್ಲರೂ ಹೆಂಗ್ ಪೂಜೆ ಮಾಡ್ಕೊಂಡಿರ್ತಾರೆ ಅಂದ್ರೆ ಅವ್ರ ತಲೆಯಲ್ಲಿ ಹೆಂಗ್ ಬರ್ತದೆ ಹಂಗ್ ಪೂಜೆ ಮಾಡ್ತಾರೆ. ಒಬ್ರು ಒಂದ್ ಅಗರಬತ್ತಿ ತಗೊಂಡು ದೇವ್ರಿಗೆ ತಿರುಗಿಸ್ತಾ ಇರ್ತಾರೆ, ಒಬ್ರು 5 ಅಗರಬತ್ತಿ ತಗೊಂಡು ತಿರುಗಿಸ್ತಾ ಇರ್ತಾರೆ, ಇನ್ನೊಬ್ರು 2 ಅಗರಬತ್ತಿ ತಿರುಗಿಸ್ತಾ ಇರ್ತಾರೆ, ಒಬ್ರು ದೇವ್ರಿಗೆ ತಿರುಗಿಸ್ತಾರೆ, ಇನ್ನೊಬ್ರು ತಮ್ಮನ್ ತಾವೇ ಸುತ್ತಾಕ್ತಾ ಇರ್ತಾರೆ. ಸೊ ಇಂತಹ ಒಂದು ಕಲ್ಚರ್ ಏನಿದೆ ಅಂದ್ರೆ ಭಾರತದಲ್ಲಿ ಅವರವರಿಗೆ ಮನಸ್ಸಿಗೆ ಬಂದ ಹಾಗೆ ದೇವರ ಆರಾಧನೆಯನ್ನ ಮಾಡ್ತಾ ಇದ್ದಾರೆ. ಆಕ್ಚುಲಿ ಆಚಾರ್ಯ ಗುರುಗಳ ಪ್ರಕಾರ ವೇದಶಾಸ್ತ್ರ ಪ್ರಕಾರ ಒಂದು ಪದ್ಧತಿ ಇದೆ, ಹೀಗೇ ಮಾಡ್ಬೇಕು ಅಂತ. ದಾಮೋದರ ಅಂದ್ರೆ ಯಾರು? ಉದರ ಅಂದ್ರೆ ಏನು? ಅವನ ಸೊಂಟಕ್ಕೆ ಕಟ್ಟಿರುವಂತದ್ದು ಏನು ಯಶೋದಮಯ ಹಗ್ಗ ಕಟ್ಟಿರುವುದು ಏನು ಲೀಲೆ ನಡೆದಿದೆ, ಉದರ. ಸೊ ಇಲ್ಲಿ ನಮ್ಮ ಆಚಾರ್ಯ ಏನು ಹೇಳ್ಕೊಟ್ಟಿದ್ದಾರೆ ಅಂದ್ರೆ, ದೇವರಿಗೆ ದೀಪ ತೋರಿಸುವಾಗ ದೀಪ ತಿರುಗಿಸ್ತಿಲ್ಲ, ಸುಮ್ನೆ ದೇವ್ರ ಮುಖನೇ ನೋಡೋದಿಲ್ಲ, ಜನರು ಹಿಂಗೆ ತಿರುಗಿಸ್ತಾ ಇರ್ತಾರೆ, ಹಂಗೆ ತಿರುಸುವಾಗಿಲ್ಲ. ಮೊದಲು ದೇವರ ದರ್ಶನ ತಗೊಳ್ಬೇಕಾದ್ರೆ ಪದ್ಧತಿ ಏನಿದೆ ಅಂದ್ರೆ, ದೇವರ ಹೆಂಗ್ ದರ್ಶನ ತಗೊಳ್ಬೇಕು, ನಾವು ಸೀದಾ ಹೋಗಿ ಅವನ ಮುಖ ನೋಡೋಂಗಿಲ್ಲ, ಸೀದಾ ಹೋಗಿ ಎಲ್ಲೇ ಹೋಗಿ ಅಲ್ಲಿ ಎಲ್ಲೋ ದೇವ್ರ ಎದುರುಗಡೆ ಸುಮಾರು ಜನ ಹೋಗ್ತಾರೆ, ಅಲ್ಲಿ ಹೋಗಿ ಕಣ್ಣು ಮುಚ್ಕೊಂಡು ಕುಂದಿರ್ತಾರೆ. ಅದು ಅಲ್ಲ ಪದ್ಧತಿ. ಫಸ್ಟ್ ದೇವರ ಹತ್ರ ಹೋದ ತಕ್ಷಣ ದೇವರ ದರ್ಶನ ಹೆಂಗ್ ತಗೋಬೇಕು ಅಂದ್ರೆ, ಮೊದಲು ಅವರು ಪಾದಗಳನ್ನ ನೋಡ್ಬೇಕು, ಚರಣವನ್ನ. ಅದಾದ್ಮೇಲೆ ನಿಧಾನವಾಗಿ ಅವರ ನಾಭಿಯ ದರ್ಶನ ಆಗ್ಬೇಕು, ಆಮೇಲೆ ಚೆಸ್ಟ್, ಆಮೇಲೆ ಅವರ ಮುಖಾರವಿಂದ. ಹೀಗೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ಇದು ಪದ್ಧತಿ. ಅದೇ ರೀತಿ ನಾವೀಗ ಏನ್ ಮಾಡ್ತಿದೀವಿ ಅಂದ್ರೆ, ತುಪ್ಪದ ದೀಪವನ್ನ ಅರ್ಪಣೆ ಮಾಡ್ತಿದೀವಿ ಭಗವಂತನಿಗೆ. ಓಕೆ, ಈ ತುಪ್ಪದ ದೀಪವನ್ನ ಅರ್ಪಣೆ ಏನ್ ಮಾಡ್ತಿದೀವಿ ಅಂದ್ರೆ ಪಂಚ ಆರತಿ ಮಾಡ್ತೇವಲ್ಲ, ಅದು ಹೇಳಿ ನಿಮ್ಗೆ ಹೇಳ್ತಾ ಇದೀನಿ. ಪಂಚ ಆರತಿ ಅಂದ್ರೆ ನಮ್ಮ 5 ಇಂದ್ರಿಯಗಳು. ನಮ್ಮ 5 ಇಂದ್ರಿಯಗಳು ಅಶುದ್ಧವಾಗಿರುವುದರಿಂದ ನಾವು ಎಲ್ಲಾ ಇಂದ್ರಿಯಗಳನ್ನು ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ, ಆ ಇಂದ್ರಿಯಗಳಿಂದ ನಾವು ಶುದ್ಧ ಆಗ್ತೀವಿ ಅಂತ. ತುಪ್ಪದ ಏನು ವಾಸನ ಅಂತ ಕರಿತೇವೆ, ನಮ್ಮಲ್ಲಿರುವಂತಹ ಅನರ್ಥಗಳು ಏನ್ ತುಂಬಿಕೊಂಡಿದಾವಲ್ಲ ಅದನ್ನ ತುಪ್ಪಕ್ಕೆ ಹೋಲಿಸ್ತಾ ಇದ್ದಾರೆ. 5 ಬತ್ತಿಗಳು ಏನಿದಾವೆ ಅದು ನಮ್ಮ 5 ಇಂದ್ರಿಯಗಳು. ನಾವು 5 ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ನಾವೇ ತೊಡಗಿಸಿದಾಗ ನಮ್ಮ ಇಂದ್ರಿಯಗಳು ಶುದ್ಧೀಕರಣವಾಗ್ತವೆ. ಹೇಗೆ ನಾವು ತೊಡಗಿಸ್ತಾ ಇದ್ದೇವೆ? ಈ ದೀಪದ ಮೂಲಕ. ಹೇಗೆ ದೇವರ ಇದರಲ್ಲಿ ತೊಡಗಿಸೋದು? ಮೊದಲು ಅವನ ಚರಣಕ್ಕೆ ತೋರಿಸೋದು. ಮೊದಲು ಚರಣಕ್ಕೆ 4 ಬಾರಿ ನಂಬರ್ಸ್ ಯಾರು ಹೇಳಿಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಆಚಾರ್ಯರು ಹೇಳಿಕೊಟ್ಟಿದ್ದಾರೆ. ಮೊದಲು ಕಾಲಿಗೆ ಅವರ ಚರಣಕ್ಕೆ ತೋರಿಸ್ಬೇಕು 4 ಬಾರಿ. ತೋರಿಸಿದಾದ್ಮೇಲೆ ಮೇಲೆ ಹೊರಬೇಕು ಅವರ ನಾಭಿಗೆ 2, ಮತ್ತೆ ಅವರ ಮುಖಕ್ಕೆ 3 ಬಾರಿ, ಮತ್ತು ಇಡೀ ಶರೀರಕ್ಕೆ 7 ಬಾರಿ. ಹೀಗೆ 4, 2, 3, 7 ಹೀಗೆ ನಾವೇನ್ ಮಾಡ್ಬೇಕು ಅಂದ್ರೆ ದೇವರಿಗೆ ದೀಪ ತೋರಿಸುವಾಗ ಅದೇ ರೀತಿ ತೋರಿಸ್ಬೇಕು. ಅದಕ್ಕೊಂದು ಪದ್ಧತಿ ಇದೆ. ಓಕೆ ಮಾತಾಜಿ, ಥ್ಯಾಂಕ್ ಯು. ನೆಕ್ಸ್ಟ್ ಮತ್ತೆ ಯಾರಿಗೆ ಏನಾದ್ರು ಡೌಟ್ ಇದೆಯಾ? ಇಲ್ವಾ?